ಒಂದು ಫಸ್ಟ್ ಟ್ರೈಮಿಸ್ಟರ್ ಯಾವ ಥರ ಇತ್ತು, 3 ಮಂತ್ಸ್ ಯಾವ ಥರ ಕಳೆದೆ ನಾನು, ಅಥವಾ ನನಗೆ ಯಾವ ಥರ ಸಿಂಪ್ಟಮ್ಸ್, ಒಂಥರ ಪಿತ್ತದ ವಾಂತಿತ್ತು, ವಾಮಿಟಿಂಗ್ ಸೆನ್ಸೇಷನು, ಅಲ್ಲಿ ಅನ್ಈಸಿ ಫೀಲ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅವತ್ತಿನ ದಿನ ಅಂತೂ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅವ್ರು ಏನು ಕೇಳಿದಂತಂದ್ರೆ ಆಮೇಲೆ ಯಾರಾದರೂ ಅಬ್ನಾರ್ಮಲ್ ಆಗಿ ಹುಟ್ಟಿರುವಂಥದ್ದು ಇದೆಯಾ ಅಂತ ಅಂದ್ಬಿಟ್ಟು ಒಂದ್ಸತಿ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಬಿಡಿ ಅಂತ ಹೇಳೋದು. ಇನ್ ಕೇಸ್ ಅಬ್ನಾರ್ಮಲ್ ಆಯಿತು ಅಂತಂದ್ರೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಅಬಾರ್ಟ್ ಮಾಡಿಸ್ಕೊಂಡ್ಬಿಡಿ ಅಂತ ಅಂದ್ಬಿಟ್ಟು. ನರ ಬೇರೆ ಸಿಗ್ತಾ ಇಲ್ಲ, ನಂದು 2 ಕಡೆನೂ ನರ ಸಿಗ್ತಾ ಇಲ್ಲ. ಅವರು ಚುಚ್ಚಿ 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 ತೆಗ್ದು ಮಾಡ್ತಾ ಇದ್ದಾರೆ. ಯಾಕಾದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ನೋಡ್ತಿದ್ರೆ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಫಸ್ಟ್ ಟ್ರೈಮಿಸ್ಟರ್ ಯಾವ ಥರ ಇತ್ತು, 3 ಮಂತ್ಸ್ ಯಾವ ಥರ ಕಳೆದೆ ನಾನು, ಅಥವಾ ನನಗೆ ಯಾವ ಥರ ಸಿಂಪ್ಟಮ್ಸ್ ಇತ್ತು, ಏನಿತ್ತು ಅದೆಲ್ಲನೂ ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾವ್ಯಾವ ಸ್ಕ್ಯಾನ್ ಮಾಡಿಸ್ದೆ ಅಂತ ಅಂದ್ಬಿಟ್ಟು. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ನಾನು 2 ಸತಿ ಮಾಡಿಸಿದ್ದೆ. ಸೆಕೆಂಡ್ ಟೈಮ್ ಮಾಡಿಸಿದಾಗ ಬೇಬಿ ಹಾರ್ಟ್ ಬೀಟ್ ಕೇಳಿಸಿತ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಏನದು ಇದಕ್ಕೆ ಬರ್ಕೊಟ್ರು, ಅಂದರೆ ಸ್ಕ್ಯಾನಿಂಗಿಗೆ. ಸೊ ಅದೇನು ಅದಾದ್ಮೇಲೆ ಸ್ಕ್ಯಾನಿಂಗ್ ಆದಮೇಲೆ ಒಂದು ಬ್ಲಡ್ ಟೆಸ್ಟ್ಗೂ ಕೂಡ ಕೊಟ್ಟರು. ಅದೇನು ಅಂತ ಅಂದ್ಬಿಟ್ಟೆಲ್ಲ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಕಂಪ್ಲೀಟ್ ನನ್ನ ಫಸ್ಟ್ ಟ್ರೈಮಿಸ್ಟರ್ ಯಾವ ಥರ ನಾನು ಎಂಜಾಯ್ ಮಾಡೋದನ್ನ ಅಥವಾ ರಿಗ್ರೆಟ್ ಮಾಡೋದನ್ನ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಯಾವ ಥರ ಸಿಂಪ್ಟಮ್ಸ್ ಇತ್ತು ನನಗೆ, ಯಾವ ಥರ ಫೀಲ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಇವಾಗ ನಿಮ್ಮ ಹತ್ರ ಎಲ್ಲ ಹೇಳ್ಕೊತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ಸೆಕೆಂಡ್ ಟೈಮ್ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದಾಗ ಹಾರ್ಟ್ ಬೀಟ್ ಕೇಳಿಸ್ತು. ಅದನ್ನು ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿದಾಗ ಅವರು ಎಲ್ಲನೂ ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಬರೋದಕ್ಕೆ ಹೇಳಿದ್ರು, 1 ಮಂತ್ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು. ಸೊ ಸ್ಕ್ಯಾನಿಂಗ್ ಮಾಡಿಸಿ ನಾನು ಅಂದರೆ ಡಾಕ್ಟ್ರನ್ನ ನಾವು ಕನ್ಸಲ್ಟ್ ಮಾಡಬೇಕಾಗಿತ್ತು. ಸೊ ಸ್ಕ್ಯಾನಿಂಗ್ಗೆ ಅಂತ ಹೋದ್ವಿ. ಅದು ಬಂದು NT ಸ್ಕ್ಯಾನ್ ಅಂತ ಅಂದ್ಬಿಟ್ಟು, ಅಂದರೆ ಮಗುದು ಬ್ಯಾಕ್ ಬೋನ್ ಏನಿರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡ್ತಾರೆ, ಕರೆಕ್ಟಾಗಿ ಬಂದಿದೆಯೋ ಡೆವಲಪ್ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸ್ವಲ್ಪ ಗ್ರೋತ್ ಸ್ಕ್ಯಾನ್ ಥರನೇ ಅಂತಲೇ ಅನ್ಕೊಬೋದು, ಬಟ್ ಇದು ಅರ್ಲಿ ಇರುತ್ತೆ. NT ಸ್ಕ್ಯಾನ್ ಅಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್. ಸೊ ಹೋದ್ವಿ. ನಾನು ಆ್ಯಕ್ಚುಲಿ ಇದಕ್ಕೂ ಮುಂಚೆ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ. ಅಂದರೆ ಇನ್ನೇನು ಹತ್ತತ್ರ 2 ಮಂತ್ಸ್ ಆಗ್ತಾ ಬರ್ತಾ ಇದೆ ಅಂದಂಗೆ ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟೆ. ಯಾಕೆ ಅಂತ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಸೊ ಅಲ್ಲಿಂದ ನಾನು ಡೈರೆಕ್ಟ್ ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಿದ್ದಂಥದ್ದು. ಸೊ ಬಂದಾಗ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಅಲ್ಲಿ ಒಂದು ದೊಡ್ಡ ಏನದು ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಆ್ಯಕ್ಚುಲಿ ನನಗೆ ವಾಮಿಟಿಂಗ್ ಅಂದರೆ ಬೆಳಗ್ಗೆ ಹೊತ್ತು ಇರ್ತಿತ್ತು. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ವಾಮಿಟ್ ಆಗೋ ಅಂಥದ್ದು. ಅಂದರೆ ತಿಂದಿದ್ದೇನು ಬರ್ತಿರ್ಲಿಲ್ಲ, ಬಟ್ ಒಂಥರ ಪಿತ್ತದ ವಾಂತಿ ಥರ ಯೆಲ್ಲೋ ಕಲರ್ ಆ ಥರ ಬರ್ತಿತ್ತು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಡಾಕ್ಟ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೊ ವಾಮಿಟಿಂಗ್ಗೆ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ನನಗೆ ಅದು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂದ್ರೇ ಇರೋಕ್ಕಾಗ್ತಿರ್ಲಿಲ್ಲ. ಸರಿ, ಡಾಕ್ಟ್ರು ಸೆಕೆಂಡ್ ಮಂತ್ಗೆ ಹೋದಾಗಲೇ ನಾನು ಆ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೆ. ಡಾಕ್ಟ್ರ್ ಇಟ್ಕೊಂಡು 3rd ಮಂತ್ ಆದಮೇಲೆ ಅದು ನಿಂತೋಗ್ಬಿಡುತ್ತೆ, ನೋಡಿ ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಅವತ್ತು ನಾನು ಆ ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ. ಅಂದರೆ 3rd ಮಂತ್ ಸ್ಕ್ಯಾನಿಂಗ್ ಹೋಗಿದ್ದಾಗ NT ಸ್ಕ್ಯಾನ್ಗೆ ಹೋದಾಗ ಏನಾಗಿತ್ತು, ಖಾಲಿ ಆಗಿಬಿಟ್ಟಿತ್ತು. ಸರಿ, ಹೆಂಗೋ ಖಾಲಿ ಆಗಿದೆಯಲ್ಲ ನೋಡೋಣ ಇವತ್ತು ಅಂತ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ ನಾನು. ಅದಾದಮೇಲೆ ಇನ್ನೊಂದು ಏನಾಯ್ತು ಅಂತಂದರೆ, ಅವತ್ತು ಬೆಳಗ್ಗೆ ಏನೂ ಆಗಿರಲಿಲ್ಲ ನನಗೆ, ನಾರ್ಮಲ್ ಆಗೇನೆ ಇದ್ದೆ ನಾನು. ವಾಮಿಟಿಂಗ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಬೆಳಗ್ಗೆ. ಸರಿ, ನಿಂತೋಗಿದೆ ಅಂತ ಅಂದ್ಕೊಂಡು ಮಮ್ಮಿ ಅವಲಕ್ಕಿ ಏನೋ ಮಾಡಿದ್ರು, ಗೊಜ್ಜು ಅವಲಕ್ಕಿ ತಿನ್ಕೊಂಡು ನೀರು ಕುಡ್ಕೊಂಡು ಮತ್ತು ಬೆಳಗ್ಗೆ ಏನು ಟ್ಯಾಬ್ಲೆಟ್ಸ್ ತೊಗೊಬೇಕು ಅದನ್ನು ತೊಗೊಂಡು ನಾನು ಹೊರಟಿದ್ದಂಥದ್ದು. ಸೊ ಅಲ್ಲಿಂದ, ಅಂದರೆ ಮಮ್ಮಿ ಮನೆ ಇರೋದು ಯಶವಂತಪುರ, ಅಲ್ಲಿಂದ ನಾನು ಕೆಂಗೇರಿಗೆ ಬರಬೇಕಾಗಿತ್ತು. ಸೊ ಬೀರೇಶು ನಿಧಾನಕ್ಕೇ ಗಾಡಿ ಓಡಿಸ್ಕೊಂಡು ಹೋಗೋಣ, ಇಲ್ಲ ಅಂತಂದರೆ ಮೆಟ್ರೋನಲ್ಲಿ ಹೋಗ್ಬಿಡು ಅಂತ ಹೇಳಿದ್ರು. ಸೊ ನಾನು ಅಂದ್ಕೊಂಡೆ ಮೆಟ್ರೋನಲ್ಲಿ ಮತ್ತೆ ಹತ್ತು ಇಳಿದು ಯಾರು ಮಾಡ್ತಾರೆ, ಸರಿ ಒಂದೇ ಸತಿ ಸ್ಟ್ರೆಚ್ ಹೋಗ್ಬಿಡೋಣ, ಏನು ಪರವಾಗಿಲ್ಲ ನಿಧಾನಕ್ಕೆ ಹೋಗ್ತಾರಲ್ವಾ ಅಂತ ಅಂದ್ಕೊಂಡು ಹೋದೆ. ಇನ್ಫ್ಯಾಕ್ಟ್ ನಾವು ಹೋಗೋ ಟೈಮಲ್ಲಿ ಒಂದು 45 ಮಿನಿಟ್ಸ್ to 1 hour ಅಷ್ಟೇ ತೊಗೊಂಡಿದ್ದು. ಆರಾಮಾಗಿ ಹೋದ್ವಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಬಟ್ ಅಲ್ಲಿ ಹೋದ್ಮೇಲೆ ನಾನು ನೀರು ಕೂಡ ಕುಡ್ದಿಲ್ಲ. ಮನೇಲಿ ಎಷ್ಟು ನೀರು ಕುಡ್ದಿದ್ನೋ ಅಷ್ಟೇ ಕುಡ್ದಿದ್ದು. ಬ್ಲ್ಯಾಡರ್ ಕೂಡ ಫುಲ್ ಆಗಿತ್ತು. ಬಟ್ ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನು, ಅಲ್ಲಿ ಅನ್ಈಸಿ ಫೀಲ್ ಆಗ್ತಾ ಇದೆ. ಡಾಕ್ಟ್ರು ಬೇರೆ ಇನ್ನೂ ಬಂದಿಲ್ಲ. 11 o'clockಗೆಲ್ಲ ಡಾಕ್ಟ್ರು ಬರಬೇಕಾಗಿತ್ತು. ನಾವಲ್ಲಿ ರೀಚ್ ಆಗಿದ್ದು 9:30ಗೆ. ಸೊ 11 o'clockವರೆಗೂ ವೆಯ್ಟ್ ಮಾಡಿದ್ವಿ. 11 o'clockಗೂ ಬಂದಿಲ್ಲ ಅವರು.
ಅವ್ರು ಬರೋದೇ ಆಲ್ಮೋಸ್ಟ್ 1:30 ಆಗೋಯ್ತು ಡಾಕ್ಟ್ರು ಬರೋದು. ಸೊ ಅಷ್ಟರಲ್ಲಿ ನನಗೆ 3 times ವಾಮಿಟ್ ಆಗಿದೆ. ನಾನು ಏನೇನು ತಿಂದಿದ್ದೆ ಅದೆಲ್ಲ ವಾಪಸ್ ಬಂದಿದೆ. ಫುಲ್ ಇಲ್ಲೆಲ್ಲ ಉರಿ ಅನ್ನೋ ಥರ. ಮತ್ತು ಸೆಕೆಂಡ್ ಟೈಮ್ ವಾಮಿಟ್ ಆದಾಗ ಬರೀ ನೀರೇ ವಾಪಸ್ ಬಂತು. ನಾನೇನು ನೀರು ಕುಡ್ದಿದ್ನಲ್ಲ ವಾಮಿಟ್ ಆದಮೇಲೆ ಅದೇ ವಾಪಸ್ ಬಂತು. ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಯಪ್ಪ ಯಾಕಾದರೂ ಬಂದೋ ನಾನು ಅಷ್ಟು ದೂರದಿಂದ ಗಾಡಿನಲ್ಲಿ ಅಂತ ಅನ್ನಿಸ್ಬಿಡ್ತು. ಜೊತೆಗೆ ಆ ಟ್ಯಾಬ್ಲೆಟ್ ಬೇರೆ ತೊಗೊಂಡಿರಲಿಲ್ಲ ನಾನು, ಅದೊಂದು ಮೈನಸ್ ಪಾಯಿಂಟ್ ಆಯಿತು. ಸೊ ಸಿಕ್ಕಾಬಟ್ಟೆ ಕಷ್ಟ ಆಯಿತು ಅವತ್ತಿನ ದಿನ ಅಂತೂ. ಸೊ ಫೈನಲಿ ಆಗಿ ಡಾಕ್ಟ್ರ್ ಬಂದರು. ಡಾಕ್ಟ್ರ್ ಬಂದು ಅವರೆಲ್ಲ ಅಂದರೆ ಸ್ಕ್ಯಾನ್ ಎಲ್ಲ ಮಾಡಿದ್ರು, ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಅವತ್ತು ಕೂಡ ಅಡ್ಮಿಟ್ ಕೇಳಿಸಿದ್ರು. ಅದಾದಮೇಲೆ ನಾವು ಮತ್ತೆ ವಾಪಸ್ ಡಾಕ್ಟ್ರ್ ಹತ್ರ ಹೋದ್ವಿ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಅದಾದಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅವ್ರು ಏನು ಕೇಳಿದಂತಂದರೆ, ನಿಮ್ಮದು ಏನಾದರೂ ರಿಲೇಟಿವ್ಸಲ್ಲಿ ಮದುವೆ ಆಗಿದ್ದೀರಾ ಅಂದರೆ ಕ್ಲೋಸ್ ರಿಲೇಟಿವ್ಸ್, ಅತ್ತೆ ಮಗ ಅಥವಾ ಮಾವನ ಮಗ ಆ ಥರ ಕ್ಲೋಸ್ ರಿಲೇಟಿವ್ಸಲ್ಲಿ ಮದುವೆ ಆಗಿದ್ದೀರಾ ಅಂತ ಕೇಳಿದ್ರು. ನಾವು ಇಲ್ಲ ಫಾರ್ ರಿಲೇಟಿವ್ ಅಂತಲೇ ಹೇಳಿದ್ವಿ. ತುಂಬ ಅಂದರೆ ತುಂಬ ಫಾರ್ ಹೇಳಬೇಕಾದ್ರೆ ನಮ್ಮದು. ಆ್ಯಂಡ್ ಇನ್ನೊಂದು ಕೇಳಿದ್ರು, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಅಬ್ನಾರ್ಮಲ್ ಆಗಿ ಹುಟ್ಟಿರುವಂಥದ್ದು ಇದೆಯಾ ಅಂತ ಅಂದ್ಬಿಟ್ಟು. ಸೊ ನಾನು ಇದಕ್ಕೆ ಆನ್ಸರ್ ಏನು ಹೇಳಿದೆ ಅಂತ, ಹುಟ್ಟಿರೋದು ಇದೆಯಾ ಅಂತ ಕೇಳಿದ್ರು. ಆ ಥರ ಎಲ್ಲ ಏನಿಲ್ಲ, ಬಟ್ ಒಂದು ಕೇಸ್ ಇತ್ತು, ಅದನ್ನು ನಾನು ಹೇಳಿದೆ. ಅದೇನು ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ಲೋಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ನಾನು ಅದನ್ನು ಹೇಳಿದೆ. ಅವ್ರು ಇದ್ಕೊಂಡು ಯಾವುದಕ್ಕೂ ಒಂದ್ಸತಿ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಬಿಡಿ ಅಂತ ಹೇಳಿದ್ರು. ಸೊ ಡಬಲ್ ಮಾರ್ಕರ್ ಟೆಸ್ಟು ಬರೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ, ಅಥವಾ ಕ್ಲೋಸ್ ರಿಲೇಟಿವ್ಸಲ್ಲಿ ಮದುವೆ ಆದರೆ ಮಾತ್ರ ಏನದು ಆ ಟೆಸ್ಟ್ನ ಮಾಡುವಂಥದ್ದು. ಬಟ್ ಏನಂದರೆ ನಾನು ಹೇಳೋದು ಎಲ್ಲರೂ ಮಾಡಿಸಿ, ಅಂದರೆ ಯಾರ್ಯಾರು ಕನ್ಸೀವ್ ಆಗ್ತಿರಲ್ಲ ಆ ಡಬಲ್ ಮಾರ್ಕರ್ ಟೆಸ್ಟ್ ಖಂಡಿತವಾಗ್ಲೂ ಮಾಡಿಸಿ. ಬಿಕಾಸ್ ಗೊತ್ತಾಗಲ್ಲ ಇವಾಗ ಯಾರಿಗೆ ಯಾವ ಥರ ಏನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಡಬಲ್ ಮಾರ್ಕರ್ ಟೆಸ್ಟ್ನ ನನಗೆ ಸಜೆಸ್ಟ್ ಮಾಡಿದ್ರು. ಸೊ ಅದರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ. ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಏನಂತ ಗೊತ್ತಿಲ್ಲ ಅಂತಂದರೆ, ಏನಂದರೆ ಅದು ಇವಾಗ ಮಕ್ಕಳು ಅಬ್ನಾರ್ಮಲ್ ಆಗಿ ಹುಟ್ಬಿಟ್ರೆ, ಅಥವಾ ಏನಾದರೂ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಯಿತು ಅಥವಾ ಮೈನಸ್ ಆಯಿತು ಅಂತಂದರೆ ಸ್ವಲ್ಪ ಅಬ್ನಾರ್ಮಲ್ ಆಗಿ ಹುಟ್ಟೋ ಅಂಥ ಮಕ್ಕಳು ಇರ್ತವೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅಂತಲ್ಲ, ಕಂಡುಹಿಡಿಯೋದಕ್ಕೆ ಈ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ತಾರೆ. ಇನ್ ಕೇಸ್ ಅಬ್ನಾರ್ಮಲ್ ಆಯಿತು ಅಂತಂದರೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಅಬಾರ್ಟ್ ಮಾಡಿಸ್ಕೊಂಡ್ಬಿಡಿ ಅಂತ ಅಂದ್ಬಿಟ್ಟು. ಎಲ್ಲ ಫೈನ್ ಕರೆಕ್ಟಾಗಿದೆ ಅಂತಂದರೆ ಅವ್ರು ಯಾವ ಥರದ್ದು ಮೆಡಿಸಿನ್ಸ್ ಏನೂ ಹೇಳೋದಿಲ್ಲ, ಇಲ್ಲ ಆರಾಮಾಗಿದೆ ಅಂತಲೇ ಹೇಳ್ತಾರೆ. ಸೊ ಅದು ಒಂದ್ಸತಿ ನಾವು ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ತುಂಬ ಕೇಸಸ್ ನಾನು ನೋಡಿದ್ದೀನಿ ಆ ಥರ ಟೆಸ್ಟ್ ಮಾಡದೇ ಇರೋದು. ಸೊ ಬೆಟರ್ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು, ಡಬಲ್ ಮಾರ್ಕರ್ ಟೆಸ್ಟ್. ಸೊ ಅದನ್ನು ನಮಗೂ ಸಜೆಸ್ಟ್ ಮಾಡಿದ್ರು. ನಾವು ಯಾವುದಕ್ಕೂ ಹೆದರ್ಕೊಳ್ಳಿಲ್ಲ, ಯಾಕಂದರೆ ಹೆದರ್ಕೊಂಡಾಗ್ಲೇ ನಮ್ಗೆ ಇನ್ನೂ ಜಾಸ್ತಿ ಏನದು ಅದ್ರ ಬಗ್ಗೆನೇ ಥಾಟ್ಸ್ ಓಡ್ತಾ ಇರುತ್ತೆ, ಹಿಂಗಂತೆ ಹಂಗಂತೆ ಅಂತ ಅಂದ್ಬಿಟ್ಟು. ಸೊ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಅವತ್ತಿನ ದಿನನೇ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಅಂದರೆ ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಓಕೆ ಅಂತ ಹೇಳಿದೆ. ಅದ್ರ ಜೊತೆಗೆ ನನಗೆ TT ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು. ಸೊ ನಾನು ಅಲ್ಲೇ ಪ್ರೈವೇಟಲ್ಲೇ ಹಾಕ್ಸ್ಕೊಂಡೆ. ಫಸ್ಟ್ TD ಇಂಜೆಕ್ಷನ್ ಅಂತ ಹೇಳ್ತಾರೆ, ಅದು ಬಂದು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ಸ್ಕೊಂಡಿದ್ದು, ಅಂದರೆ ಅಂಗನವಾಡಿ ಅಂತ ಹೇಳ್ತಾರಲ್ಲ. ಸೊ ಅಲ್ಲಿ ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಹೋದಾಗ ಅವ್ರು ಅಲ್ಲೇ ಹಾಕ್ಕೊಡ್ತಾರೆ. ಸೊ ಅದರದ್ದು ವಿಡಿಯೋ ಕೂಡ ಇದೆ, ಕ್ಲಿಪ್ಪಿಂಗು. ನಾನು ಎಷ್ಟು ಹತ್ತಿದ್ದೀನಿ ಅಂತಂದರೆ ಓ ಮೈ ಗಾಡ್. ಗೌರ್ಮೆಂಟಲ್ಲಿ ಯಾರಾದರೂ ಹಾಕ್ಸ್ತಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿ ಹಾಕಿಸ್ಕೊಳ್ಳಿ. ಯಾಕೆ ಅಂತಂದರೆ ಅವ್ರು ಯಾವುದೇ ರೀತಿಯಾದ ಏನದು ಲಿಕ್ವಿಡ್ ಯೂಸ್ ಮಾಡಲ್ಲ. ಅಂದರೆ ಒಂಥರ ಈ ನಾವು ಹೋದಾಗೆಲ್ಲ ಯೂಸ್ ಮಾಡ್ತಾರಲ್ಲ, ಅದು ಏನಂತಾರೆ ಅದನ್ನು ನಂಗೆ ಮರ್ತೇ ಹೋಗುತ್ತದು ಹೆಸರು. ಸೊ ಆ ಲಿಕ್ವಿಡ್ ಏನು ಹಚ್ಬಿಟ್ಟು ನಂಬು ಮಾಡ್ತಾರೆ, ಒಂದು ಸ್ವಲ್ಪ ನಂಬಾಗತ್ತೆ. ಅದಾದಮೇಲೆ ಅವರು ಸಿರಿಂಜನ್ನ ಇಂಜೆಕ್ಟ್ ಮಾಡ್ತಾರಲ್ಲ. ಸೊ ಆ ಥರ ಅವ್ರು ಏನೂ ಮಾಡಲೇ ಇಲ್ಲ. ನನಗೆ ತುಂಬಾ ಪೇನ್ ಆಯ್ತದು. ಎಷ್ಟು ಪೇನ್ ಆಯ್ತು ಅಂದರೆ ಅದು ಹೇಳೋಕ್ಕಾಗಲ್ಲ, ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಅದನ್ನು. ಸೊ ಫಸ್ಟ್ ಟೈಮ್ ಅದನ್ನು ಹಾಕ್ಸ್ಕೊಂಡಿದ್ದೆ. ಸೆಕೆಂಡ್ ಟೈಮ್ ನಾನು ಪ್ರೈವೇಟಲ್ಲೇ ಹಾಕ್ಸ್ಕೊಂಡೆ. ಅದು ಏನಿಲ್ಲ, ಒಂದು 25 ರೂಪೀಸ್ ಆಗುತ್ತೆ ಅಷ್ಟೇ, ಎಕ್ಸ್ಟ್ರಾ ಏನೂ ಆಗೋದಿಲ್ಲ. ಅದನ್ನು ಸೊಂಟಕ್ಕೆ ಕೊಟ್ಟರು, ಆರಾಮಾಗಿತ್ತು. ಹಾಕಿದಾಗ ಮಾತ್ರ ಒಂಚೂರು ಪೇಯ್ನ್, ಆಬ್ವಿಯಸ್ಲಿ ನಂಗೆ ಭಯ ಅಲ್ಲ, ಗೊತ್ತಲ್ಲ. ಸೊ ಹಾಕಿದಾಗ ಪೇಯ್ನ್ ಇತ್ತು. ಅದಾದಮೇಲೆ ನಾನು ಮತ್ತೆ ವಾಪಸ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗಿ ಅಲ್ಲಿ ಬ್ಲಡ್ಡನ್ನು ಕೊಟ್ಟೆ. ಆ ಬ್ಲಡ್ ಕೊಡಬೇಕಾದ್ರೂ ಎಷ್ಟು ಸಾಹಸ ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ. ಅಲ್ಲಿ ನರ ಬೇರೆ ಸಿಗ್ತಾ ಇಲ್ಲ, ನಂದು 2 ಕಡೆನೂ ನರ ಸಿಗ್ತಾ ಇಲ್ಲ. ಅವರು ಚುಚ್ಚಿ ತೆಗೆದು ಮಾಡ್ತಾ ಇದ್ದಾರೆ.
ನನಗಂತೂ ಒಂಥರ ಆಗ್ಬಿಡ್ತು. ಅದರ ಜೊತೆಗೆ ಬೀರೇಶ್ ಬೇರೆ ಏನೇನೋ ಮಾತಾಡ್ತಿದ್ರು, ಒಂದು ಸ್ವಲ್ಪ ಕಾಮಿಡಿಯಾಗೆ ಮಾತಾಡಿಕೊಂಡು ಫೈನಲ್ ಆಗಿ ಬ್ಲಡ್ನ ತೆಗೆದ್ರು. ನೆಕ್ಸ್ಟ್ ಡೇ ರಿಪೋರ್ಟ್ಸ್ ಬರುತ್ತೆ, ಅದನ್ನು ತೊಗೊಂಡೋಗಿ ಬೀರೇಶ ತೋರಿಸ್ತಾರೆ ಅಂತ ಆಯಿತು ಅಲ್ಲಿಗೆ. ಸೊ ರಿಪೋರ್ಟ್ಸು ಬಂತು, ಅದನ್ನು ತೊಗೊಂಡೋಗಿ ಡಾಕ್ಟ್ರಿಗೂ ತೋರಿಸಿದ್ರು. ಥ್ಯಾಂಕ್ ಗಾಡ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಅದೊಂಥರ ಇರುತ್ತಲ್ಲ ಮೈಂಡಲ್ಲಿ, ಇದು ಹೇಳ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವಾಗ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಯಿತು. ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಲಿಲ್ಲ, ಈ ಥರ ಹೇಳ್ಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು. ಪ್ರತಿಯೊಬ್ಬರು ಮಾಡಿಸಿದ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ಅದು ಒಂದು 3 months ಒಳಗೇ ಮಾಡಿಸ್ಬೇಕು ಮಾಡಿಸೋದಾದರೆ. ಇಲ್ಲ ಅದಾದಮೇಲೆ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡಾಕ್ಟರ್ಸ್ ಕೇಳ್ತಾರೆ, ಮಾಡಿಸಿ. ಅದು ದುಡ್ಡು ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಬಟ್ ಅದನ್ನು ಮಾಡಿಸಿ. ಆಬ್ವಿಯಸ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಅಮೌಂಟ್ ಆಗುತ್ತೆ, ಬಟ್ ಇಟ್ಸ್ ಓಕೆ, ಮಾಡಿಸಿ, ಗೊತ್ತಾಗುತ್ತೆ. ಆವಾಗ ನಿಮಗೂ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಇದಿಷ್ಟೇ. ಇದು ಬಂದು ಥರ್ಡ್ ಮಂತ್ದು ಸ್ಕ್ಯಾನ್ ಫುಲ್ ಆಯಿತು ನಂದು. ಸೊ ನನ್ನ ಫಸ್ಟ್ ಟ್ರೈಮಿಸ್ಟರ್ ಹೆಂಗಿತ್ತು ಅಂತಂದರೆ ನಿಜವಾಗ್ಲೂ ನನಗೆ ಸ್ಟಾರ್ಟಿಂಗ್ ಫಸ್ಟ್ ಮಂತಲ್ಲಿ ನನಗೆ ಒಂಥರ ವಾಮಿಟಿಂಗು, ಅನ್ಈಸಿ ಫೀಲು, ಆಮೇಲೆ ಈ ಕುಕ್ಕರ್ ಸ್ಮೆಲ್, ಅಂದರೆ ಅಕ್ಕಿ ಇಟ್ಟಿರ್ತಾರಲ್ಲ ರೈಸು, ಆ ಸ್ಮೆಲ್ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಅತ್ತೆ ಏನು ಮಾಡೋರು ಅಂದರೆ ಮನೆ ಒರೆಸೋದಕ್ಕೆ ಗಂಜಲ ಹಾಕ್ಕೊಳ್ಳೋರು. ಸೊ ನನಗೆ ಆ ಸ್ಮೆಲ್ ಆಗ್ತಿರ್ಲಿಲ್ಲ. ಮೊದಲೇ ನನಗೆ ಗಂಜಲ ಸ್ಮೆಲ್ ಅಂದರೆ ಆಗಲ್ಲ, ಬಟ್ ಅವರು ಅದು ಈ ಟೈಮಲ್ಲಂತೂ ಇನ್ನೂ ಆಗ್ತಿರ್ಲಿಲ್ಲ ನನಗೆ ಫಸ್ಟ್ ಮಂತಲ್ಲಿ. ಅದಾದಮೇಲೆ ನಾನು ಊಟ ಮಾಡಿದ್ರು ಅಷ್ಟೇ, ಟಿಫನ್ ಮಾಡಿದ್ರು ಅಷ್ಟೇ, ನೈಟ್ ಡಿನ್ನರ್ ಮಾಡಿದ್ರು ಅಷ್ಟೇ, ಹೊಟ್ಟೆ ಎಲ್ಲ ಒಂಥರ ಏನೋ ಸಂಕಟ ಅನ್ನೋ ಥರ ಆಗ್ತಾಯಿತ್ತು. ಅದು ಆಚೆಗೂ ಬರ್ತಾ ಇರಲಿಲ್ಲ, ಒಳಗೂ ಇರೋಕ್ಕಾಗ್ತಿರ್ಲಿಲ್ಲ, ಆ ಥರ ಅನ್ನಿಸ್ತಿತ್ತು. ಬಟ್ ನಂಗೆ ವಾಮಿಟಿಂಗ್ ಏನೂ ಆಗಿರಲಿಲ್ಲ ಆ ಟೈಮಲ್ಲಿ. ಹೇಳಬೇಕಂದ್ರೆ ಸೆನ್ಸೇಷನ್ ಆಗ್ತಾಯಿತ್ತು, ಅದು ಇನ್ನೂ ದೊಡ್ಡ ಹಿಂಸೆ ಹೇಳಬೇಕಂತಂದರೆ. ಅದು ಬಿಟ್ಟರೆ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಫುಲ್ ಬೆಳಗ್ಗೆನೂ ಮಲ್ಕೊತಿದ್ದೆ, ರಾತ್ರಿನೂ ಮಲ್ಕೊತಾ ಇದ್ದೆ, ಎನಿ ಟೈಮ್ ನನಗೆ ನಿದ್ದೆ ಬರ್ತಾನೆ ಇತ್ತು. ಸೊ ಅದೊಂದು ಸಿಂಪ್ಟಮು. ಆ್ಯಂಡ್ ಇನ್ನೊಂದು ಏನಂತಂದರೆ ನನಗೆ ಊಟ ಸೆಟ್ ಆಗ್ತಿರ್ಲಿಲ್ಲ. ಯಾಕಂದರೆ ನಮ್ಮ ಅತ್ತೆ ಮನೆ ಸೈಡೇ ಬೇರೆ ಥರ ಊಟ, ಅಂದರೆ ಸಾಂಬಾರುಗಳು ಅದು ಇದೆಲ್ಲ ಮಾಡ್ತಾರೆ. ಬಟ್ ನಮ್ಮ ಮಮ್ಮಿ ಮನೆ ಕಡೆನೇ ಬೇರೆ ಥರ ಸಾಂಬಾರು, ಅಂದರೆ ಡ್ಯಾಡಿ ಮಾಡೋದು. ಸೊ ನನಗೆ ಅದು ಸ್ವಲ್ಪ ಮಿಸ್ ಮಾಡ್ಕೊತ ಇದ್ದೆ, ನಮ್ಮ ಮಮ್ಮಿ ಮನೆ ಥರ ಸಾಂಬಾರು ಬೇಕು ಅಂತ. ನಾನೇ ಹೋಗಿ ಮಾಡ್ಕೊಬೋದಿತ್ತು, ಬಟ್ ನನಗೆ ಒಂದು ಏನಂತಾರೆ ನಾಶಿಯಾ ಇತ್ತಲ್ವ, ಅಂದರೆ ಒಂಥರ ವಾಮಿಟಿಂಗ್ ಸೆನ್ಸೇಷನು, ಅದರಿಂದ ನನಗೇನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಮಾಡ್ಕೊಂಡ್ರೂ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ. ಅದೇ ಫೀಲಿಂಗ್, ವಾಮಿಟಿಂಗ್ ಫೀಲಿಂಗ್ ಆಗ್ತಿತ್ತು. ನಾನೇ ಮಾಡಿದ್ನ ನಾನೇ ಹಿಂಗೆ ತಿನ್ನೋಕ್ಕಾಗತ್ತೆ. ಸೊ ಅದಕ್ಕೆ ಏನು ಮಾಡಿದೆ, 1.5 month, ಆಲ್ಮೋಸ್ಟ್ ಹತ್ತತ್ರ 2 monthsವರೆಗೂ, ಅಂದರೆ ಒಂದು 8 weeksವರೆಗೂ ಅತ್ತೆ ಮನೆಯಲ್ಲೇ ಇದ್ದೆ. ಅದಾದಮೇಲೆ ಬೀರೇಶ್ ಅವ್ರು ನನ್ನ ಸ್ಥಿತಿನ ನೋಡೋಕ್ಕಾಗದೆ, ಸರಿ ನೀನು ಒಂದು ಕೆಲಸ ಮಾಡು, ಅತ್ತೆ ಮನೆಗೆ ಹೋಗ್ಬಿಡು, ಏನು ಬೇಕೋ ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಆಲ್ಮೋಸ್ಟ್ ನಾರ್ಮಲ್ ಆಗೇ ಇದ್ದೆ ನಾನು. ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಸೆಕೆಂಡ್ ಮಂತ್ ಆಗೋಗಿತ್ತು, 3rd month ಕಾಲಿಟ್ಟಿದ್ದೆ. ಅವಾಗೆಲ್ಲ ನಾರ್ಮಲ್ ಆಗಿತ್ತು. ಬಟ್ ಏನಂದರೆ ನಾನು ಟ್ಯಾಬ್ಲೆಟ್ಸ್ ತೊಗೊತಿದ್ದೆ, ಅಂದರೆ ವಾಮಿಟಿಂಗ್ ಆಗಬಾರ್ದು ಅಂತ ವಾಮಿಟಿಂಗ್ ಸೆನ್ಸೇಷನ್ ಆಗಬಾರ್ದು ಅಥವಾ ವಾಮಿಟಿಂಗ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಏನಾಗ್ತಿತ್ತು ಅಂದರೆ ನಾನು ಯಾವತ್ತು ಆ ಟ್ಯಾಬ್ಲೆಟ್ನ ಮಿಸ್ ಮಾಡ್ತಿದ್ನೋ ಅದ್ರ ಬೆಳಗ್ಗೆಗೆ ನಾನು ಮಲಗಿದ್ದಂಗೆ ವಾಮಿಟ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ಅದು ಹೆಂಗೆ ಅಂತಂದರೆ ನೀರು ಕುಡಿದ್ರೆ ಸಾಕು ವಾಮಿಟ್ ಬರ್ತಿತ್ತು. ಆ್ಯಂಡ್ ಅದು ವರ್ಸ್ಟ್ ಫೀಲಿಂಗ್ ಅದು ಬಂದಿದ ತಕ್ಷಣ ನಾನು ವಾಮಿಟಿಂಗ್ ಟ್ಯಾಬ್ಲೆಟ್ ಏನಿದೆಯೋ ಅದನ್ನು ಹಾಕ್ಕೊಂಡ್ಬಿಡ್ತಿದ್ದೆ. ಸೊ ಹಿಂಗೆ ನಡೀತು ನನ್ನ ಫಸ್ಟ್ ಟ್ರೈಮಿಸ್ಟರು. ಯಾಕೆ ಸೊ ಮಮ್ಮಿ ಮನೆಗೆ ಹೋದ್ಮೇಲೂ ಅಷ್ಟೇನೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ದೆ ನಾನು. ನೈಟು ನಿದ್ದೆ ಮಾಡ್ತಿದ್ದೆ, ಬೆಳಗ್ಗೆನೂ ನಿದ್ದೆ ಮಾಡ್ತಿದ್ದೆ. ನಮ್ಮ ಮಮ್ಮಿ ಬೈಯೋರು ಅಂದರೆ ಹಂಗಿಂಗಲ್ಲ, ನೀನು ಯಾವಾಗಲೂ ಮಲ್ಗೇ ಇರ್ತೀಯ, ನಿನ್ನಂಗೆ ಅದು ಸೋಂಬೇರಿ ಆಗಿಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಬೈಯೋರು. ಆ್ಯಂಡ್ ಇನ್ನೊಂದೇನಂತಂದರೆ ನಾನೇನು ಕೆಲಸ ಜಾಸ್ತಿ ಮಾಡ್ತಿರ್ಲಿಲ್ಲ. ಏನು ಕೆಲಸ ಇರುತ್ತೆ ಏನೂ ಮಾಡ್ತಿರ್ಲಿಲ್ಲ ನಾನು ಹೇಳಬೇಕಂತಂದರೆ. ಮಮ್ಮಿ ಅಡುಗೆ ಮಾಡಿಟ್ಬಿಟ್ಟು ಹೋಗೋರು, ವಿನುತಾ ಎಲ್ಲ ಕಸ ಗುಡಿಸಿ ಎಲ್ಲ ಮಾಡಿರೋಳು. ನನಗೇನೂ ಕೆಲಸ ಇರ್ತಿರ್ಲಿಲ್ಲ. ಜಸ್ಟ್ ಅವಾಗ ವಾಕಿಂಗ್ ಮಾಡ್ತಿದ್ದೆ ಅಷ್ಟೇ ನಾನು. ಸೊ ವಾಕಿಂಗು ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಒಂದು 1/2 hour ವಾಕಿಂಗ್ ಮಾಡ್ತಿದ್ದೆ ಅಷ್ಟೇನೆ. ಅದಾದಮೇಲೆ ನನ್ನ ವೆಯ್ಟ್ ಗೇನ್ ಬಗ್ಗೆ ಬಂದರೆ 3 ಮಂತ್ಸಲ್ಲಿ ನಾನು 1.5 kgs ಜಾಸ್ತಿ ಆಗಿದ್ದೆ. ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ 1.5 kgs ಜಾಸ್ತಿ ಆಗಿದೆ.
ಸೊ ಇಷ್ಟು ನನ್ನ ವೆಯ್ಟ್ ಗೇನ್ ಆಗಿತ್ತು, ಜಾಸ್ತಿ ಏನೂ ಆಗಿರಲಿಲ್ಲ. ಅದಾದಮೇಲೆ ಡಾಕ್ಟ್ರ್ ಹತ್ರ ಮತ್ತೆ ಹೋದಾಗ, ಅಂದರೆ ನಾನು NT ಸ್ಕ್ಯಾನ್ ರಿಪೋರ್ಟ್ ತೋರಿಸೋದಕ್ಕೆ ಹೋದಾಗ ಅವರು ಒಂದು ಪೌಡ್ರ್ ಬರ್ಕೊಟ್ಟಿದ್ರು. ಅಂದರೆ ಅದು ಪ್ರೋಟೀನ್ ಪೌಡರು, ಬೇಬಿ ಗ್ರೋತ್ಗೋಸ್ಕರ ಅಂತ ಅಂದ್ಬಿಟ್ಟು. ಪ್ರೋಟೀನ್, DHA ಮತ್ತು ಏನೇನೋ ಗ್ರೋತ್ಗೆ ಬೇಕಾಗತ್ತಲ್ಲ ಮಕ್ಕಳಿಗೆ, ಸೊ ಅದೆಲ್ಲನೂ ಇತ್ತು ಆ ಒಂದು ಬಾಟ್ಲಲ್ಲಿ. GRD ಪೌಡರ್ ಅಂತ ಅಂದ್ಬಿಟ್ಟು, ಸೊ ಅದನ್ನು ಕೊಟ್ಟಿದ್ರು. ಅದನ್ನು ಡೈಲಿ ತೊಗೊಬೇಕು, 2 ಟೈಮು, 2 ಸ್ಕೂಪ್ ಅಂತ ಹೇಳಿದರು. ಬಟ್ ನಾನು 2 ಸ್ಕೂಪ್ ಎಲ್ಲ ತೊಗೊಂಡ್ಲಿಲ್ಲ, ಒಂದೊಂದು ಸ್ಕೂಪೇನೆ ಬೆಳಗ್ಗೆ ಸಾಯಂಕಾಲ ತೊಗೊಳ್ತಾ ಬಂದೆ. ಅದು ತೊಗೊಂಡು ಯಾವ ಥರ ಸೈಡ್ ಎಫೆಕ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ಬರೋ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಬಿಕಾಸ್ ಇವಾಗ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನಾಯಿತು ಅಂತ ಫುಲ್ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಹೆಂಗಿತ್ತು, ಏನೇನಾಯಿತು, ಎಷ್ಟು ವೇಟ್ ಗೇನ್ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ಆ್ಯಂಡ್ ಆ GRD ಪೌಡ್ರಿಂದ ಏನೇನೆಲ್ಲ ಆಯಿತು ಅಂತಲೂ ಹೇಳ್ತೀನಿ. ಸೊ ನನ್ನ ಫಸ್ಟ್ ಟ್ರೈಮಿಸ್ಟರ್ ಈ ಥರ ಇತ್ತು. ಐ ಥಿಂಕ್ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅನಿಸುತ್ತೆ ಯಾವ ಥರ ಇತ್ತು ನನ್ನ ಫಸ್ಟ್ ಟ್ರೈಮಿಸ್ಟರ್ ಅಂತ ಅಂದ್ಬಿಟ್ಟು. ಸ್ವಲ್ಪ ನನಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ, ಅಯ್ಯೋ ಯಾಕಾದರೂ ಪ್ರೆಗ್ನೆಂಟ್ ಆಗ್ಬಿಟ್ನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಒಂಥರ ಅನ್ಈಸಿ ಫೀಲಿಂಗು, ಏನೋ ಒಂಥರ ಫೀಲಿಂಗು ಏನೋ ಒಂಥರ ನಾರ್ಮಲ್ ಆಗಿ ಇರಲಿಲ್ಲ ನಾನು. ಸೊ ಆ ಥರ ಇತ್ತು. ಅದು ಫಸ್ಟ್ ಟ್ರೈಮಿಸ್ಟರ್ ಹೋಯ್ತು ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇದೆಷ್ಟು ಆಗಿತ್ತು ನನ್ನ ಫಸ್ಟ್ ಟ್ರೈಮಿಸ್ಟರ್ ಕತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ಅಥವಾ ನೆಕ್ಸ್ಟ್ ಯಾವ್ಯಾವ ಸ್ಕ್ಯಾನ್ಸ್ ಇತ್ತು, ಯಾವ್ಯಾವ ಇಂಜೆಕ್ಷನ್ಸ್ ಇತ್ತು ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಂತಂದರೆ, ತಾಯಿ ಕಾರ್ಡ್ದು ಇಂಪಾರ್ಟೆನ್ಸ್ ಕೂಡ ನಾನು ನಿಮಗೆ ತಿಳಿಸ್ಬೇಕು. ಸೊ ಅದನ್ನು ಬರೋ ವೀಡಿಯೋಸ್ಗಳಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋದಾಗ ಹೆಂಗಿತ್ತು ಅಂತ ಅಂದ್ಬಿಟ್ಟು, ಅದು ನಾನು ಇವಾಗ ಹೇಳ್ತೀನಿ ಆ ಇಂಜೆಕ್ಷನ್ ಕತೆನ. ಸೊ ತಾಯಿ ಕಾರ್ಡ್ ಮಾಡಿಸಿದ್ಮೇಲೆ 1.5 ಮಂತ್ಗೆ ಅವರು TD ಇಂಜೆಕ್ಷನ್ ಅಂತ ಕೊಡ್ತಾರೆ. ಅದು ಏನಕ್ಕೆ ಅಂತಂದರೆ, ಬೇಬಿ ಸ್ವಲ್ಪ ಸೆಕ್ಯೂರ್ಡ್ ಆಗಿರಲಿ, ಅಂದರೆ ಇವಾಗೆಲ್ಲ ಅಬೋಷನ್ ಆಗೋದು ಕಾಮನ್ ಆಗಿಬಿಟ್ಟಿದೆ. ಸೊ ಆ ಥರ ಆಗದೆ ಇರಲಿ, ಬೇಬಿ ಸೆಕ್ಯೂರ್ಡ್ ಆಗಿರಲಿ ಅಂತ ಅಂದ್ಬಿಟ್ಟು TD ಇಂಜೆಕ್ಷನ್ ಅಂತ ಕೊಡ್ತಾರೆ. ಸೊ ನಾನು ಒಂದಿನ ಅವರು ಕರೆದ್ರು, ನಾನು ಹೋದೆ. 1.5 ಮಂತ್ ಆಗಿತ್ತು ನನಗವಾಗ. ಹೋದಾಗ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ತಾಯಿ ಕಾರ್ಡೆಲ್ಲ ಮಾಡಿಸ್ಬಿಟ್ಟಿದ್ದೆ ನಾನು, ಬರ್ಸಿ ಎಲ್ಲ ಮಾಡಿ ಅವರು ತಾಯಿ ಕಾರ್ಡ್ ಕೂಡ ಕೊಟ್ಬಿಟ್ಟಿದ್ರು. ಜೊತೆಗೆ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಅವತ್ತು. ಸೊ ನನಗೆ ಈ ಲೆಫ್ಟ್ ಸೈಡ್ಗೆ ಇಂಜೆಕ್ಷನ್ ಹಾಕಿದ್ರು. ಅದು ಹೆಂಗಿತ್ತು ಅಂತಂದರೆ, ನಿಜವಾಗ್ಲೂ ನಾನು ಈ ವಿಡಿಯೋ ಆದಮೇಲೆ ಕ್ಲಿಪ್ಪಿಂಗ್ನ ಹಾಕ್ತೀನಿ. ಆ್ಯಂಡ್ ನಂದು ಏನದು ನೆಕ್ಸ್ಟ್ ಯಾವುದದು ಇಂಜೆಕ್ಷನು, ಡಬಲ್ ಮಾರ್ಕರ್ ಟೆಸ್ಟ್ ಇಂಜೆಕ್ಷನ್, ಬ್ಲಡ್ ತೊಗೊಂಡ್ರಲ್ಲ, ಅದು ಕೂಡ ವಿಡಿಯೋ ಹಾಕ್ತೀನಿ. ಸೊ ನಾನು ಎಷ್ಟು ಹತ್ತಿದ್ದೀನಿ ಅಂತಂದರೆ, ಅದು ಕೈ ನೋವು ಎಷ್ಟು ದಿನ ಇತ್ತು ಅಂತಂದರೆ, ಆಲ್ಮೋಸ್ಟ್ ಒಂದು 2 to 3 ಡೇಸ್ವರೆಗೂ ಇತ್ತು. ಆ್ಯಂಡ್ ಊದ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಐಸ್ ಕ್ಯೂಬ್ ಕೂಡ ಆಗ್ತಾ ಇದ್ದೆ, ಬಟ್ ಸ್ಟಿಲ್ ಊದ್ಕೊಂಡಿತ್ತು. ನನಗೆ ಆ ಸೈಡ್ ಮಲ್ಗೋಕೆ ಆಗ್ತಿರ್ಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು ನನಗೆ. ನಿಜವಾಗ್ಲೂ ನರ್ಕ ನೋಡ್ಬಿಟ್ಟಿದ್ದೀನಿ ಅವಾಗಂತೂ ನಾನು. ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ, ನೀವು ಯಾರೂ ಭಯ ಪಡಿ ಅಂತ ಇದನ್ನೆಲ್ಲ ಹೇಳ್ತಿಲ್ಲ, ಬಟ್ ಈ ಥರ ಸಿಚುವೇಶನ್ಸ್ ಇರುತ್ತೆ. ನಿಮ್ಮ ಮೈಂಡ್ನ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಂದರೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಈ ಥರ ಎಲ್ಲ ಇರುತ್ತೆ ಅಂತ ಅವಾಗ ನಮಗೇನು ಅನ್ಸೋದಿಲ್ಲ. ಸಡನ್ನಾಗಿ ನಮ್ಗೆ ಆಯಿತು ಅಂದರೆ, ಅಯ್ಯೋ ನಮಗೆ ಯಾಕೆ ಈ ಥರ ಆಯಿತು, ಹಂಗೆ ಹೆಂಗೆ ಅಂತ ತಲೆ ಕೆಡ್ಸ್ಕೊತೀವಿ. ಸೊ ಇಟ್ ಇಸ್ ಆಲ್ ನಾರ್ಮಲ್. ಅದು ಇಂಜೆಕ್ಷನ್ ಹಾಕಿದಾಗ TT ಇಂಜೆಕ್ಷನ್ ಆಗಲಿ TD ಇಂಜೆಕ್ಷನ್ ಆಗಲಿ ಹಾಕಿದಾಗ ನೋವು ಆಗೇ ಆಗುತ್ತೆ, ಅದು ಪಾರ್ಟ್ ಊದ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಅದಕ್ಕೆ ಐಸ್ ಕ್ಯೂಬ್ ಹಾಕಿ ಒಂದು 2-3 ಡೇಸ್ವರೆಗೂ ಅದು ಊತ ಇರುತ್ತೆ. ಅದಾದಮೇಲೆ ಸರಿ ಹೋಗ್ಬಿಡುತ್ತೆ. ಅದು ನೆಕ್ಸ್ಟ್ ಬಂದು TT ಇಂಜೆಕ್ಷನ್ TT ಇಂಜೆಕ್ಷನ್ ಹಾಕಿದ್ರು. ಅದೇ ಪ್ರೈವೇಟಲ್ಲಿ ಹಾಕ್ಸ್ಕೊಂಡಿದ್ದು. ಅದು ಬಂದು ಸೊಂಟಕ್ಕೆ ಕೊಟ್ಟರು. ಅದು ಏನೂ ಪ್ರಾಬ್ಲಮ್ ಆಗಲಿಲ್ಲ, ಅದು ನೋವು ಬರಲಿಲ್ಲ, ಏನೂ ಇಲ್ಲ, ಆರಾಮಾಗೆ ನಾನು ಓಡಾಡ್ಕೊಂಡಿದ್ದೆ, ಏನೂ ನೋವಾಗಲಿಲ್ಲ ಅದು. ಸೊ ಇನ್ನು ನೆಕ್ಸ್ಟ್ ಬಂದು ಫೈನಲ್ ಆಗಿ 9th ಮಂತ್ಗಿದೆ. ಸೊ ಅದು ಹೇಗಿರುತ್ತೆ ಅಂತ ನೋಡಬೇಕು. ಇದಿಷ್ಟು ನನ್ನ ಥರ್ಡ್ ಟ್ರೈಮಿಸ್ಟರ್ ಫಸ್ಟ್ ಟ್ರೈಮಿಸ್ಟರ್ ಕತೆ ಆಯಿತಾ. ನಾನು ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಓಕೆ,
ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನನಗೆ ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ, ತುಂಬ ಕ್ವೆಶನ್ಸ್ ಬರ್ತಾಯಿದೆ. ನನಗೆ ಅದು ನೋಡೋದಕ್ಕೂ ಟೈಮ್ ಇರಲಿಲ್ಲ. ಬಿಕಾಸ್ ನನ್ನ ಕಸಿನ್ ಮದುವೆ ಇತ್ತು, ಅದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಅವಳ ಮದುವೆ ವ್ಲಾಗ್ಸ್ ಎಲ್ಲ ಹಾಕಬೇಕು, ಎಲ್ಲ ಮುಗ್ದೋಯ್ತು. ಅಂದರೆ 2 ವ್ಲಾಗ್ ಮಾಡ್ಕೊಳಕ್ಕಾಗಿದ್ದು, ನಂಗೆ ಜಾಸ್ತಿ ಮಾಡೋದಕ್ಕಾಗಲಿಲ್ಲ. ಸೊ ಮುಗ್ದೋಯ್ತು ಆ ವ್ಲಾಗು. ನೆಕ್ಸ್ಟ್ ಬರೋದೇ ಈ ವ್ಲಾಗು. ಇದಾದಮೇಲೆ ನಾನು Q&A ಪಕ್ಕಾ ಮಾಡ್ತೀನಿ. ಎಷ್ಟೊಂದು ಕ್ವೆಶನ್ಸ್ ಇದೆ, ಅದಕ್ಕೆಲ್ಲ ಆನ್ಸರ್ ಮಾಡಲೇಬೇಕು ನಾನು. ತುಂಬ ಡೌಟ್ಸ್ಗಳಿದೆ ನಿಮ್ಗಳಿಗೆ. ಸೊ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಾದಮೇಲೆ ಮತ್ತೆ ನಂದು Q&A ಏನಿದೆ ಅಲ್ಲ ಅದನ್ನೇ ವಿಡಿಯೋನೇ ಹಾಕ್ತೀನಿ, ಓಕೆನಾ? ಯಾರು ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ರಿಪ್ಲೈ ಮಾಡೋಕ್ಕಾಗಲಿಲ್ಲ ನಾನು. ಈವನ್ ನಾನು ಆ ಕಮೆಂಟ್ಸ್ನ ಓದೋಕ್ಕೆ ಕೂಡ ಟೈಮ್ ಇಲ್ಲ ನನಗೆ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಇವತ್ತೆಲ್ಲ ಕುತ್ಕೊಂಡು ಓದ್ಬಿಟ್ಟು ಯಾವ್ದ್ಯಾವ್ದು ಸಿಮಿಲರ್ ಆಗಿದೆ ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಆನ್ಸರ್ ಮಾಡ್ತೀನಿ. ಸೊ ಯಾರ್ಯಾರು ಕ್ವೆಶನ್ಸ್ ಕೇಳಿದ್ದೀರಾ ತುಂಬ ಥ್ಯಾಂಕ್ಸ್. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ನಾನು ನಿಮ್ಮೆಲ್ಲರ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.